ನೆನ್ನೆ ಅಷ್ಟೇ ಹೇಳಿದೆ ನಾನು, ಮಳೆನೇ ಇಲ್ಲ ನಮ್ಮೂರಲ್ಲಿ ಅಂತ. ಮಳೆ ಸ್ಟಾರ್ಟ್ ಆಯ್ತು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ವೆಯ್ಟ್ ಮಾಡ್ತಾಯಿದ್ದೀವಿ ಪ್ರತಿದಿನ ಮಳೆ ಬರಲಿ ಮಳೆ ಬರಲಿ ಮಳೆ ಬರಲಿ ಅಂತ. ನೋಡ್ಬೋದು, ಈ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಮನೆಗೆ ಬಂದಾಗಿಂದನೂ ಮಳೆ ಕರೆಕ್ಟಾಗಿ ಬಂದಿಲ್ಲ. ನಮಗೆ ಇದು ಎಂಜಾಯ್ ಮಾಡಲಿಕ್ಕೆ ಆಗಿಲ್ಲ. ನಮ್ಮ ಮನೆಯವ್ರು ಬೆಳಗ್ಗೆ ತಾನೇ ಕೇಳ್ತಾಯಿದ್ರು, ಅಂದರೆ ದಾವಣಗೆರೆಗೆ ಹೋಗಿದ್ರು, ಮಳೆ ಬಂತಾ ಅಂತ. ಇಲ್ಲ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ ಇದ್ದೆ. ಖುಷಿಯಾಗೋಯ್ತು, ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಪಕ್ಷಿಗಳು ನೋಡಿ, ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಸ್ನಾನ ಮಾಡ್ತಿದೆ, ಎಂಜಾಯ್ ಮಾಡ್ತಿದೆ ನೋಡಿ ಅಲ್ಲಿ. ಎಷ್ಟು ಚೆನ್ನಾಗಿ ಕೂತಿದೆ ಪಕ್ಷಿಗಳು ಮಳೆಯಲ್ಲಿ. ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಹೀಗೆ ಆರಾಮಾಗಿರುತ್ತೆ ಪಕ್ಷಿಗಳು. ಏನೋ ಇದೇನು ಮಳೆ ಬರುತ್ತಾ ತುಂಬ ಹೊತ್ತು ಇಲ್ವೋ ಗೊತ್ತಿಲ್ಲ. ಎಲ್ಲ ಮಣ್ಣು ಹಾಕ್ಸಿದ್ದೀವಿ, ಪೂರ್ತಿ ಆಚೆ ಕಡೆ ಮಣ್ಣು ಹಾಕ್ಸಿದ್ದೀವಿ. ಇನ್ನು ಗಿಡಗಳು ತರಬೇಕೀಗ. ಇಲ್ಲಿ ಹಾಕುವಂಥ ಗಿಡಗಳು, ಹೂವಿನ ಗಿಡಗಳನ್ನು ತಂದು ಹಾಕಬೇಕೀಗ. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ಈಗ ನನ್ನ ಕೂದಲು ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು, ಹಾಗೆ ಹೆಣ್ಮಕ್ಳಿಗೆ ಒಂದಷ್ಟು ರುಟೀನ್ ಬಗ್ಗೆನೂ ಹೇಳಬೇಕು, ಹೆಲ್ತ್ ಬಗ್ಗೆನೂ ಮಾತಾಡೋಣ ಅನ್ಕೊಂಡು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಏನಂತ ಗೊತ್ತಿಲ್ಲ. ನನ್ನ ಕೆಲಸದ ಜೊತೆಗೆ ನಡುವೆ ಮಾತಾಡ್ತಾ ಹೋಗ್ತೀನಿ. ಸುಮಾರು ಒಂದು ವರ್ಷಕ್ಕಿಂತ ಜಾಸ್ತಿ ಆಯಿತು ಹೋಪ್ಸ್ ಬಿಟ್ಟಿದ್ದೆ. ನಾನೇನು ಅಂದ್ಕೊಂಡೆ ಗೊತ್ತಾ, 40+ ಆದ ತಕ್ಷಣ ಇನ್ನು ಇದು ಕಾಮನ್, ನಮಗೆ ಹೇರ್ ಫಾಲ್ ಕಾಮನ್, ಸ್ಕಿನ್ ಪ್ರಾಬ್ಲಮ್ಸ್ ಕಾಮನ್. ನಿಮ್ಗೆ ಗೊತ್ತಿದ್ದಂಗೆ ನನಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಯಿತು, ಇಮಿಡಿಯೇಟ್ಲಿ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಎಷ್ಟು ಮಟ್ಟಿಗೆ ಹೇರ್ ಫಾಲ್ ಆಯಿತು ಅಂದರೆ, ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಇಷ್ಟೇ ಅನಿಸ್ತಿತ್ತು ಕೂದಲು. ನನಗೆ ಅಷ್ಟು ದುಃಖ ಬರ್ತಿತ್ತು, ಯಾಕಂದ್ರೆ ನನ್ನ ಕೂದಲು ನನಗೆ ಜುಟ್ಟು ಹಾಕಕ್ಕೆ ಬರ್ತಾ ಇದ್ದಿಲ್ಲ, ಅಷ್ಟು ದಪ್ಪ ಇದ್ದಿದ್ದು ಕೂದಲು. ಬೈ ಬರ್ತ್ ನನಗೆ ತುಂಬ ಥಿಕ್ ಹೇರ್ ಇತ್ತು, ಹಾಗೆ ತುಂಬ ಲೆಂತ್ ಇತ್ತು. ಮದುವೆ ಆದಾಗಂತೂ ಫುಲ್ ಜಡೆ ಹಾಕುವಷ್ಟು ಉದ್ದ ಕೂದಲು. ನಾನು ಕಟ್ ಮಾಡಿಸ್ತಾ ಇರಲಿಲ್ಲ. ಹಾಗೆ ಗೀರ್ಲರ್ ಏನಿಲ್ಲ. ಮದುವೆಗೆ ಫಸ್ಟ್ ಟೈಮ್ ನಾನು ಬ್ಯೂಟಿ ಪಾರ್ಲರ್ ಅಂತ ಹೋಗಿದ್ದು, ಆ ಥರ ಬೆಳೆಸಿದ್ದು ಅಮ್ಮ. ಸೊ ಕೂದಲು ಹೋಯ್ತಲ್ಲ, ಇಷ್ಟು ಬೇಜಾರಾಗಿತ್ತು. ಹೆಂಗಪ್ಪ ಮುಂದೆ ಹೆಂಗೆ ಅಂತ ಗಿವ್ ಅಪ್ ಮಾಡಿಬಿಟ್ಟೆ ನಾನು. ಹಾಗೆ ನಮ್ಮ ದಾವಿಯೋ ಶಾಂಪು ಗೊತ್ತಲ್ಲ, ಹಾಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಾನು ಹೇಳಿದೆ, ನಿಮ್ಮದು ಶಾಂಪೂನು ಯೂಸ್ ಮಾಡಿದೆ, ಎಲ್ಲದೂ ಆಯಿತು, ಇವಾಗ ನನ್ನ ಹೇರ್ ಫಾಲ್ ಈ ಥರ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಚೇತನ ಹೇಳಿದ್ದು, ಅಕ್ಕ ಚಿಂತೆ ಮಾಡಬೇಡ, ನಾನು ನಿಂಗೆ ಏನಾದರೂ ಒಂದು ಕಸ್ಟಮೈಸ್ ಮಾಡಿಕೊಡ್ತೀನಿ. ನಂಗೆ ಹೋಪ್ಸ್ ಅಂತೂ ಇರಲೇ ಇಲ್ಲ, ನಿಜವಾಗ್ಲೂ ಹೋಪ್ಸ್ ಇರಲಿಲ್ಲ. ಮತ್ತೆ ಬೇಜಾರಾಗ್ತಾಳೆ ಅಂತ, ಆಯಿತು ಮಾಡಿಕೊಡು ಅಂತ ನಾನು ಹೇಳಿದೆ. ಮಾಡಿಕೊಟ್ಲು ಪಾಪ. ಒಂದು ಹೇರ್ ಮಾಸ್ಕು, ನನಗಂತ ಒಂದು ಹೇರ್ ಮಾಸ್ಕು, ಹೇರ್ ಆಯಿಲು, ಹಾಗೆ ಮತ್ತೆ ಶ್ಯಾಂಪು, ಇಷ್ಟನ್ನು ಮಾಡಿಕೊಟ್ಲು. ನನಗಂತ ಪರ್ಸನಲ್ ಕಸ್ಟಮೈಸ್ ಮಾಡಿಕೊಟ್ಲು. ತಗೊಂಬಂದು ಯೂಸ್ ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ಈಗ ಆಲ್ರೆಡಿ ಒಂದು 3 ಮಂತ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ಸ್ ಮಾತ್ರ ಸಖತ್ತಾಗಿದೆ. ರಿಸಲ್ಟ್ಸ್ ತುಂಬ ಖುಷಿ ಕೊಡ್ತು ನನಗೆ. ಹಾಗೆ ನಾನು ನಿಮಗೆ ಈಗ ಕೂದಲು ಕೂಡ ತೋರಿಸ್ತೀನಿ, ಯಾವ ರೀತಿ ನನ್ನ ಹೇರ್ ಇವಾಗ ಆಗಿದೆ. ಥಿಕ್ನೆಸ್ ಬಂದಿದೆ, ಮತ್ತೆ ನನ್ನ ಬ್ಯಾಕ್ ಟು ನಾರ್ಮಲ್ ಥಿಕ್ನೆಸ್ ಬಂದಿದೆ. ಹಾಗೆ ಗ್ರೋತ್ ಬಗ್ಗೆ, ಓಕೆ, ನಂಗೆ ಗ್ರೋತ್ ಬಗ್ಗೆ ಮ್ಯಾಟ್ರ್ ಇಲ್ಲ, ಗ್ರೋ ಆಗ್ತಾ ಇದೆ ಕೂದಲು, ಆಗುತ್ತೆ. ಯಾಕಂದ್ರೆ ಒಂದು 6 ತಿಂಗಳು ವರ್ಷದಲ್ಲಿ ನೀವು ಉದ್ದ ಬೆಳೆಯುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಕಟ್ ಮಾಡಿಸ್ಕೊಳ್ತೀವಲ್ಲ, ಹಾಗಾಗಿ ಅದು ಶಾರ್ಟ್ ಅಂಡ್ ಲೆಂತ್ ಇರೋದು ಮ್ಯಾಟ್ರ್ ಅಲ್ಲ. ನಮ್ ಕೂದಲು ದಪ್ಪ ಇರಬೇಕು, ತೆಳುವಾಗಬಾರ್ದು. ಹಾಗೆ ಥಿಕ್ನೆಸ್ ಹೊರಟೋಗುತ್ತೆ. ನಿಮ್ಗೆ ಗಮನಿಸಿದಿರಾ, ಮುಂಚೆ ನನ್ನ ಕೂದಲು ದಪ್ಪ ಇತ್ತು, ತೆಳ್ಳಗಾಗಿದೆ ಅಂತಂದ್ರೆ ಕೂದಲು ಜಾಸ್ತಿ ಉದ್ರೋಗೋದ್ಕಿಂತ ಅದ್ರ ಥಿಕ್ನೆಸ್ ಕಡಿಮೆ ಆಗ್ತಾ ಹೋಗಿರುತ್ತೆ. ಅದೆಲ್ಲ ನನಗೆ ವಾಪಸ್ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಅದು ಇನ್ನ ನಮ್ಗೆ ಲೇಬ್ಲಿಂಗು ಆಗಿಲ್ಲ. ಓಕೆ, ಇದು ನನಗಂತ ಮಾಡಿಕೊಟ್ಟಿದ್ದ ಶಾಂಪು. ಇದು ಕೊಕೊನಟ್ ಮಿಲ್ಕ್ ಹೇರ್ ಕ್ಲೆನ್ಸರ್ ಅಂತ. ಕೊಕೊನಟ್ ಮಿಲ್ಕಿನ ಶಾಂಪು ಸಕ್ಕತ್ತಾಗಿದೆ ಮಾತ್ರ. ನನಗೆ ಬಹಳ ಖುಷಿ ಕೊಡ್ತು, ಯಾಕಂದ್ರೆ ನಾನು ತುಂಬಾ ಎಲ್ಲಾ ಟ್ರೈ ಮಾಡ್ಬಿಟ್ಟಿದ್ದೀನಿ. ನಾನಂತ ಎಕ್ಸ್ಪೆರಿಮೆಂಟ್ ಮಾಡೋದು ಜಾಸ್ತಿ, ಅಂದ್ರೆ ಆರ್ಗ್ಯಾನಿಕ್ ಹರ್ಬಲ್ ಅಂದ ತಕ್ಷಣ ಸ್ವಲ್ಪ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಮಾಡಿನೇನೋ ಹಾಳಾಗೋಯ್ತು ಏನೋ ಗೊತ್ತಿಲ್ಲ. ಇದು ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಆಲ್ಮೋಸ್ಟ್ ಖಾಲಿ ಆಗಿ ಬಂತು. ಇದು ಇವಾಗ 3 ತಿಂಗಳು ಯೂಸ್ ಮಾಡಿದ್ದೀನಿ ನಾನು. ಇದು 2ನೇ ಬಾಟ್ಲು. 3 ತಿಂಗಳು ಯೂಸ್ ಮಾಡಿ ಮತ್ತೆ ಈಗ ಇವತ್ತು ಬೆಳಗ್ಗೆ ಕಾಲ್ ಮಾಡಿ ನಂಗೆ ಇನ್ನೊಂದು ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡುವಾಗ ನಂಗೆ ನೆನಪಾಯ್ತು ನಿಮ್ಗೆಲ್ಲ ಹೇಳಬೇಕು ಅಂತ ಹೇಳಿ. ಬಾತ್ರೂಮಿಂದ ಎಲ್ಲ ಹುಡ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಇವಾಗ ಏನೆಲ್ಲ ನಾನು ಬಳಸಿದ್ರೆ ನಿಮಗೆ ಹೇಳ್ತಾ ಇದ್ದೀನಿ. ಇದು ಕೊಕೊನಟ್ ಮಿಲ್ಕ್ ಶಾಂಪು. ನಿಮ್ಮ ಕೂದಲು ಹಾಳಾಗಿದ್ರೆ, ರೀಗ್ರೋತ್ ಆಗಬೇಕು ಅಂತಂದ್ರೆ ಇದನ್ನ ಹಾಕೊಳ್ಳಿ. ಯಾವುದೇ ರೀತಿ ಹೇರ್ ಕಲರ್ ಕೂಡ ಇದು ರಿಮೂವ್ ಮಾಡಲ್ಲ. ನೀವು ಹೇರ್ ಕಲರಿಂಗು, ಹೆನ್ನ ಏನೇ ಹಚ್ಕೊಂಡಿದ್ರು, ಹೇರ್ ಡೈ ಹಚ್ಕೊಂಡಿದ್ರು, ಇದು ಕಲರ್ನ ರಿಮೂವ್ ಮಾಡಲ್ಲ. ತುಂಬಾ ಮೈಲ್ಡ್ ಆಗಿದೆ ಶಾಂಪು. ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನನ್ನ ಫೇವ್ರೇಟ್ ಈಗ ಸದ್ಯಕ್ಕೆ. ಹಾಗೆ ಅವಳು ನನ್ಗೊಂದು ಹೇರ್ ಮಾಸ್ಕ್ ಮಾಡಿಕೊಟ್ಲು.
ಇದು ಸೆಕೆಂಡ್ ಬಾಟ್ಲ್. ಓಕೆ, ಇದು ಏನಂದ್ರೆ ನಾವು ಎಣ್ಣೆ ಹಚ್ತೀವಲ್ಲ ಆ ಥರ ಇದನ್ನ ಹಚ್ಕೊಂಡು 1-2-3 hours ಬಿಟ್ಬಿಟ್ಟು ನಾವು ಸ್ನಾನ ಮಾಡಬೇಕು. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ನನ್ನ ಸ್ಕಾಲ್ಪ್ ಹೆಲ್ದಿ ಆಗೋಕ್ಕೆ ಇದು ಕಾರಣ. ತುಂಬ ಚೆನ್ನಾಗಾಯ್ತು, ನನಗೆ ತುಂಬ ಹೆಲ್ಪ್ ಆಯಿತು. ಇದೆಲ್ಲ ಯೂಸ್ ಮಾಡಿದ್ಮೇಲೆ ನನಗೆ ಕೂದಲು ಮತ್ತೆ ಚೆನ್ನಾಗಿದ್ದು. ಹಾಗೆ ಇನ್ನೊಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ತೀನಿ ನಾನು, ಎಲಿಕ್ಸರ್, ರೇಡಿಯನ್ಸ್ ಎಲಿಕ್ಸರ್ ಅಂತ. ಇದು 2ನೇ ಬಾಟ್ಲೆ ಇದು. ರೇಡಿಯನ್ಸ್ ಎಲಿಕ್ಸರ್ ಅಂತ. ಇದು ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಟು ಬಿ ಫ್ರಾಂಕ್ ಇದನ್ನೇನು ಜಾಸ್ತಿ ಯೂಸ್ ಮಾಡಿಲ್ಲ. ಬಟ್ ಇದೆರಡು ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ. ಇದನ್ನ ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತಂದ್ರೆ, ನಾನು ಕಂಡೀಷನರ್ ತರ ಜಸ್ಟ್ ಒಂದು ಪಂಪ್ ಹಾಕೊಂಡು ಚೆನ್ನಾಗೆಲ್ಲ ಹಚ್ಕೊಂಡು ಬೇಕಾದ್ರೆ ನಾವು ಸ್ಟ್ರೈಟ್ನಿಂಗ್ ಮಾಡ್ಕೋಬಹುದು, ಕರ್ಲ್ ಮಾಡ್ಕೋಬಹುದು, ಏನಾದ್ರೂ ಮಾಡ್ಕೋಬಹುದು. ಇದು ಡ್ಯಾಮೇಜ್ ಕಂಟ್ರೋಲ್ ಕೂಡ ಮಾಡುತ್ತೆ. ಹಾಗೆ ನಮ್ಮ ಕೂದಲಿಗೆ ತುಂಬಾ, ಸ್ಕಾಲ್ಪಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಇದು 2ನೇ ಬಾಟ್ಲ್. ಹೌದು, ಯಾಕಂದ್ರೆ ಅದು ಇನ್ನೂ ಒಂದು ಸ್ವಲ್ಪ ಇದೆ ಇನ್ನೊಂದು ಬಾಟ್ಲಲ್ಲಿ, ಒಂದು ಎಮರ್ಜೆನ್ಸಿ ತರಿಸಿದ್ದು. ಹಾಗೆ ಚೇತನನ್ನ ಈ ಆಯಿಲ್ ಕುಂಕುಮಾದಿ ಎನಿ ಟೈಮ್ ಸ್ಟಾಕ್ ಇರುತ್ತೆ ನನ್ನ ಹತ್ರ. ಈಗ ಕುಂಕುಮಾದಿ ನಮ್ಮ ಹರಿಪ್ರಿಯ ಹತ್ರ ಸಿಗುತ್ತೆ, ಚೇತನ ಹತ್ರ ಸಿಗುತ್ತೆ. ನಾನು ಎನಿ ಟೈಮ್ ಸ್ಟಾಕ್, ಒಬ್ರಲ್ಲ ಒಬ್ರದ್ದು ಎಲ್ಲ ಕುಂಕುಮಾದಿ ವಂಡರ್ಫುಲ್ ಆಗಿದೆ. ನಾನು ಕುಂಕುಮಾದಿ ಒಂದು ಇಟ್ಕೊಂಡಿದ್ದೀನಿ ಇದು. ಹಾಗೆ ಮೋಸ್ಟ್ ಫೇವ್ರೇಟ್ ಅಂದ್ರೆ ಶಾಂಪು ಮತ್ತೆ ಹೇರ್ ಮಾಸ್ಕ್. ನಿಮಗ್ ಬೇಕಿದ್ರೆ ನಿಮ್ಮ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿ ನಿಮಗೆ ಯಾವ್ದು ಬೇಕು ಅಂತ ತರಿಸ್ಕೊಳ್ಳಿ. ಆದ್ರೆ ನಿಜವಾಗ್ಲೂ ಕೂದಲು ತೆಳುವಾಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ನಮ್ ಕಲರ್ ಬೇಗ ಹೋಗ್ತಾ ಇದೆ ಅಂತೆಲ್ಲ ಅನ್ಕೊಳ್ಳೋರು ಮಸ್ಟ್ ಗೋ ಫಾರ್ ದಿಸ್ ಶಾಂಪೂ ಅಂಡ್ ಹೇರ್ ಮಾಸ್ಕ್ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ಟಾಪಿಕ್ಗೆ ಡೈವರ್ಟ್ ಆಗೋದು ಬೇಡ, ಟಾಪಿಕ್ಗೆ ಹೋಗೋಣ. ಇಲ್ಲಿ ನೋಡಿ, ಇದು ನನ್ನ ಯುಟಿಲಿಟಿ ಬಾಗ್ಲು. ಸೊ ಬೆಳಕು ಬೀಳುತ್ತೆ, ಬೇಕಾದಷ್ಟು ಬೆಳಕು ಬೀಳುತ್ತೆ. ಇಷ್ಟು ಮೆಸ್ಸಿ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಎಲ್ಲರೂ ಹೋದ ನಂತರ ಈ ಥರ ಇರುತ್ತೆ ನನ್ನ ಕಿಚನ್ ಅಂತ. ಸೊ ಈ ಥರ ಇದೆ. ಈಗ ಒಂದು ಕಡೆಯಿಂದ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಬರಬೇಕು. ಇವತ್ತು ಏನೆಲ್ಲ ಮಾಡಿದೆ ಅಂತಲೂ ತೋರಿಸ್ತೀನಿ. ಇಲ್ಲಿ ಫ್ರೂಟ್ಸ್ ಹೇಳಿದ್ನಲ್ಲ, ಫ್ರೂಟ್ಸ್ ಇಟ್ಟಿರ್ತೀನಿ. ಒಂದು ಸಿಹಿ ಕುಂಬಳಕಾಯಿ ಇದೆ, ಹಾಗೆ 2 ಬಾಳೆಹಣ್ಣು, ದಾಳಿಂಬೆ, ಪಿಯರ್ಸ್ ಇದೆ. ಹಾಗೆ ಇದೊಂದು ಕಾಪರ್ ಟ್ಯಾಂಕು, ಸಿಂಕು. ಹೀಗೆ ತೋರಿಸ್ಬೇಕು, ಹೌದು. ಇಲ್ಲಾಂದರೆ ನಾವು ಯಾವಾಗಲೂ ಕ್ಲೀನಾಗಿ ಹೀಗೆ ಪ್ರೆಸೆಂಟೇಬಲ್ ಆಗಿರುತ್ತೆ. ಇಲ್ಲ, ಅದು ಮಾಡಿದ್ರೆ ಮಾತ್ರ ಆ ಥರ ಪ್ರೆಸೆಂಟೇಬಲ್ ಆಗಿರುತ್ತೆ. ಹೀಗೆ ಬೆಳಗ್ಗೆದ ಕಷಾಯ ಉಳಿದಿದೆ. ಇನ್ನು ಇವತ್ತೇನು ಮಾಡಿದೆ ಬ್ರೇಕ್ಫಾಸ್ಟ್ಗೆ? ಕಡುಬು. ಹಲಸಿನ ಹಣ್ಣಿನ ಕಡುಬು ಮಾಡಿದೆ ಬ್ರೇಕ್ಫಾಸ್ಟ್ಗೆ. ನೋಡಿ, ಇಡ್ಲಿ ಥರ ಬೆಲ್ಲ, ಹಲಸಿನ ಹಣ್ಣು ಎಲ್ಲ ರುಬ್ಬಿಟ್ಟು ಕಡುಬು ಮಾಡಿದೆ. ಸಖತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ. ತಿನ್ಕೊಂಡು ಸ್ಕೂಲು ಕಾಲೇಜ್ಗೆ ಹೋಗೋರೆಲ್ಲ ಹೋದರು. ಈಗ ಕ್ಲೀನಿಂಗ್ ಮಾಡ್ತಾ ಒಂದು ಟಾಪಿಕ್ ಮಾತಾಡ್ತೀನಿ. ನನ್ನ ಪ್ರಕಾರ ಮೀ ಟೈಮ್ ಅಂದರೆ ಇದೆ. ಅಂದರೆ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥ ಕೆಲಸಗಳು. ನಾ ಹೇಳಿದ್ನಲ್ಲ, ಮೀ ಟೈಮ್ ಅಂದರೆ ಬರೀ ಮೇಕಪ್ ಮಾಡಿಕೊಂಡೆ ಅಥವಾ ಫೇಸ್ ಪ್ಯಾಕು ಇಷ್ಟೇ ಅಲ್ಲ. ಮೀ ಟೈಮ್ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಆ ಕೆಲಸ ಮಾಡ್ತೀವಲ್ಲ, ಅದೇ ಮೀ ಟೈಮ್ ನನ್ನ ಪ್ರಕಾರ. ಸೊ ನನ್ನ ಮೀ ಟೈಮ್ ಇದು ಶಾಲೆ ನಂತರ ಒಂದು 10 ನಿಮಿಷ ಮಕ್ಕಳ ಜೊತೆ ಕಳೆದ್ರೆ ಅದು ಎಷ್ಟೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಇಲ್ಲಿ ನಾನು ಮೈಸೂರಿನ ತನುಶ್ರೀ ಅವರ ಏನದು ಹಾವು ಏಣಿ ಆಟ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ನ ಆಡ್ತಾಯಿದ್ದೀವಿ ನಾವಿಲ್ಲಿ. ತುಂಬ ಚೆನ್ನಾಗಿದೆ. ಟ್ರೆಡಿಷ್ನಲ್ ಗೇಮ್ಸ್ ಅವ್ರ ಹತ್ರ. ಇದನ್ನು ನಾವು ತಲೆಮಾರಿಗೂ ಉಳಿಸ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಗಟ್ಟಿಮುಟ್ಟಾಗಿ ಇದೆ, ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ವಾಟ್ ಎವರ್, ನನಗಂತೂ ನಿಜ ತುಂಬ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ನನಗೋಸ್ಕರ ನನಗೆ ಸಂತೋಷ ಆಗುವಂಥ ಕೆಲವು ನಿಮಿಷಗಳನ್ನು ಕಳೆದ್ರೂ ಸಾಕು. ಅದು ನನ್ನ ಪ್ರಕಾರ ನನ್ನ ಮೀ ಟೈಮ್. ಹಲೋ, ವೆಲ್ಕಮ್ ಬ್ಯಾಕ್. ಸಂಜೆ ಟೈಮ್. ಈಗ ದೀಪ ಹಚ್ಚೋ ಸಮಯ ಇನ್ನೂ ಇಲ್ಲ, ಟೈಮ್ ಆಗಿಲ್ಲ. 5:10. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸಂತೆ ಬಂತು ಅಂದರೆ ತರಕಾರಿ ಬಂತು. ಇವತ್ತು ಗುರುವಾರ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ. ನಮ್ಮನೇಲಿ ವಾರಕ್ಕೊಂದ್ಸಲ ಸಂತೆಲಿ ತರಕಾರಿ ತರೋದು ಒಂದು ಅಭ್ಯಾಸ. ಕಾರಣ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಳ್ಳಿಗಳ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ಬಂದಿರ್ತಾರೆ, ತರಕಾರಿಗಳನ್ನ ತಂದಿರ್ತಾರೆ. ಯಾವ್ದು ಫ್ರೆಶ್ ಅನ್ಸುತ್ತೋ ಅದನ್ನ ತಗೊಂಡ್ಬರೋದೊಂದು ಅಭ್ಯಾಸ. ಹಾಗಾಗಿ ಸಂತೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಏನೇನ್ ತರಕಾರಿ ಇದೆ ಸಪ್ರೇಟ್ ಮಾಡ್ತಾ ಒಂದು ಕ್ವಶನ್ ಬಂದಿತ್ತು ನನಗೆ, ರಿಪೀಟೆಡ್ ಆಗಿ ನಂಗೆ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಮಾತಾಡ್ತೀನಿ. ಬನ್ನಿ, ತರಕಾರಿ ತೆಗಿತಾನೆ ಕೆಲವೊಂದು ವಿಚಾರ ನಂಗೂ ಹೇಳೋದಿದೆ. ನಂಗೆ ರಿಪೀಟೆಡ್ ಆಗಿ ಒಂದು ಕಮೆಂಟ್ ಅಂತೂ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಕಮೆಂಟ್ ಬರ್ತಾ ಇದೆ. ಅಂದ್ರೆ ಹಳ್ಳಿ ಜೀವನದ ಬಗ್ಗೆ ನೀವು ಹೇಳಿ ಅಂತ. ನಾನ್ ಮದ್ವೆ ಆಗಿ ಬಂದಾಗ, ಸಂತೆಬೆನ್ನೂರಿಗೆ ನಾನು ಮದ್ವೆ ಆಗಿ ಬಂದಾಗ
ಓಕೆ ಒಂದು ಹಳ್ಳಿ ತರನೇ ಅನಿಸ್ತಾ ಇತ್ತು ಅವಾಗ. ರೋಡ್ ಸರಿ ಇರಲಿಲ್ಲ, ಒಂದೋ ಎರಡೋ ಪ್ರೈವೇಟ್ ಬಸ್ಗಳು, ಸಂಜೆ 6 ಗಂಟೆ ಆದ್ಮೇಲೆ ದಾವಣಗೆರೆಯಿಂದ ಇಲ್ಲಿಗೆ ಬರ್ಲಿಕ್ಕೆ ಬಸ್ಗಳಿರ್ಲಿಲ್ಲ. ಅದೆಲ್ಲ ಅವಾಗ ಪಕ್ಕ ಹಳ್ಳಿ ಅನ್ಸ್ತೈತಿ. ಇವಾಗ ಸ್ಟೇಟ್ ಹೈವೇ ರೋಡ್ ಆಗಿದೆ ನಮ್ಮೂರ್ಗೆ. ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದ್ರೆ, ಇಲ್ಲಿ ದಾವಣಗೆರೆಯಿಂದ ಬೀರೂರ್ ತನಕನು, ಕಡೂರು, ಬೀರೂರ್, ಚಿಕ್ಕಮಂಗ್ಳೂರ್ ತನಕನು ಒಂದೇ ರೋಡು, ಸೂಪರ್ ಆಗಿ ರೋಡ್ ಇದೆ. ಅಷ್ಟೇ ಅಲ್ಲದೆ ಇವಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಫುಡ್ ಮಾರ್ಟು, ಆ ಮಾರ್ಟು, ಈ ಮಾರ್ಟು ಅಂತೆಲ್ಲ ಆಗಿ ಎಲ್ಲದು ಸಿಗುತ್ತೆ. ಹಳ್ಳಿ ಯಾಕೆ ಹೇಳ್ತಾ ಇದೀನಿ, ಹಳ್ಳಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈಗ ಇದು ಹೋಬಳಿ, ಇದು ಈಗಲ್ಲ ಹೋಬಳಿ, ಸಂತೆಬೆನ್ನೂರು ಹೋಬಳಿ ಇದು ನಮ್ದು. ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಲ್ಲ. ಹೋಬಳಿ ಇದು ಸಂತೆಬೆನ್ನೂರು. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಗೆಸ್ಟ್ ಬರೋಕ್ಕೂ ಹಿಂಗೆ ಬಿಟ್ಟು ಹಿಂಗೆ ಓಡಿದ್ದಾಯ್ತು ನಾನು. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಮಾಡೋಣ ಅಂದ್ಕಡೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗಿಂತನೂ ನನಗೆ ಡೈಲಿ ಕಷಾಯ ಕುಡಿತೀವಲ್ಲ, ಆಲ್ಟರ್ನೇಟ್ ಡೇಸು, ಅದು ಶುಂಠಿ ಪುದೀನ ಮತ್ತು ಅರಿಶಿನದ್ದು ಅದು ಮಾಡೋಕ್ಕೆ ಇತ್ತು. ಹಾಗಾಗಿ ಸ್ವಲ್ಪ ಶುಂಠಿ ಜಾಸ್ತಿನೇ ತರಿಸಿದ್ದೀನಿ. ಎಲ್ಲ ವಾಶ್ ಮಾಡಿ ಇದೆಲ್ಲ ಮಾಡಿಡಬೇಕು. ತುಂಬ ಟೈಮ್ ತೊಗೊಳುತ್ತೆ, ಎಲ್ಲದೂ ಟೈಮ್ ತೊಗೊಳುತ್ತೆ ಮಾಡೋದು. ಬಟ್ ಮಾಡಬೇಕಲ್ವ. ನಾನು ಅದನ್ನೇ ಹೇಳಿದ್ದು, ಹೆಣ್ಮಕ್ಳು ಮಾಡಬೇಕು ಅಂತ ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ವೇ ಅಲ್ಲ. ನೋಡಿ, ನಾನು ಕಾಟನ್ ಬ್ಯಾಗ್ಗಳು, ಕೈಯಲ್ಲಿ ಅಮ್ಮ ಸ್ಟಿಚ್ ಮಾಡಿರೋ ಬ್ಯಾಗ್ಗಳನ್ನು ಕೊಟ್ಟು ಕಳಿಸ್ತೀನಿ ಸಂತೆಗೆ. ಇದರಲ್ಲಿ ಪಾಕೆಟ್ಸ್ ಇದೆ, ಓಕೆ, ಬ್ಯಾಗಲ್ಲಿ ಒಳಗಡೆ ಪಾಕೆಟ್ಸ್ ಇದೆ. ಆದರೂ ಅವ್ರು ಕೊಡೋ ಕವರಲ್ಲೇ ಹಾಕ್ಕೊಡ್ತಾರೆ. ಹೇಳಿರ್ತೀನಿ ಮಕ್ಕಳಿಗೆ, ನೀವು ಮಕ್ಕಳು ಅಂದ ತಕ್ಷಣ ಯಾರು ಮಕ್ಕಳು ಅಂತಿದ್ದೀರಾ ಅಂತ ಹೇಳಿದ್ರು ನೀವು. ನಮ್ಮ ಮನೇಲಿ ಏನು ಕೆಲಸ ಮಾಡ್ತಿದ್ರು ಅಜ್ಜಿ, ಅವ್ರ ಮೊಮ್ಮಗ ನಮ್ಮ ಮನೇಲೇ ಇದ್ದಾನೆ. ಮಕ್ಕಳು ಅಂದರೆ ನಮ್ಮ ಮನೇಲಿ ಕೆಲಸ ಮಾಡ್ತಾಯಿದ್ರು ಅಜ್ಜಿ, ಅವ್ರ ಮೊಮ್ಮಗ ನಮ್ಮ ಮನೇಲೇ. ಅವನು ಹೆಚ್ಚು ಕಡಿಮೆ 5th ಸ್ಟ್ಯಾಂಡರ್ಡಿಂದ ನಮ್ಮ ಮನೇಲೇ ಇದ್ದಾನೆ. ಅಜ್ಜಿ, ಅಪ್ಪ, ಅಮ್ಮ ಎಲ್ಲ ಇದ್ದಾರೆ. ಬಟ್ ಅವನು ಇಲ್ಲೇ ಅಡ್ಜಸ್ಟ್ ಆಗ್ಬಿಟ್ಟು ಇಲ್ಲೇ ಇದ್ದಾನೆ. ಸೊ ಇವಾಗೆಲ್ಲ ಎಜುಕೇಷನ್ ಎಲ್ಲ ನಾವೇ ನೋಡ್ಕೊಳ್ತಾ ಇದ್ದೀವಿ ಸದ್ಯಕ್ಕೆ. ಸೊ ಅವನೊಬ್ಬ PUC ಓದ್ತಾ ಇದ್ದಾನೆ. ಹಾಗೆ ಇನ್ನೊಬ್ಬ ಅಮ್ಮನ ಮನೆ ಮೇಲೆ ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ರು, ಶ್ರೀದೇವಿ ಅಂತ ಒಬ್ಬರಿದ್ದರು, ಅವ್ರ ಮಗ. ಆ್ಯಕ್ಚುಲಿ ಅವ್ರ ಮನೇಲಿ ಏನೋ ಪ್ರಾಬ್ಲಮ್, ನನಗೂ ಅದು ಕರೆಕ್ಟಾಗಿ ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ಮು. ಅವ್ರ ತಾಯಿಗೇನೋ ಹೆಲ್ತ್ ಪ್ರಾಬ್ಲಮ್ ಅಂತ ಅವರು ಊರಿಗೆ ಹೋದರು. ತಂದೆ ಪಾಪ ಡೈಲಿ ವೇಜಸ್ ಮೇಲೆ ವರ್ಕ್ ಮಾಡೋದು. ಈಗ ಇವನಿಗೆ ನೋಡ್ಕೊಳ್ಳೋಕೆ ಕಷ್ಟ, ಯಾರೂ ಇರಲಿಲ್ಲ. ಆಮೇಲೆ ಅಮ್ಮನ ಮನೇಲೇ ಇದ್ದು ಓದ್ಕೋಬೋದಿತ್ತು, ಯಾಕಂದರೆ ಅಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಒಂದು ಹೋಗ್ತಾ ಇದ್ದ, ಪುನೀತ್. ಹೋಗ್ತಾ ಇದ್ದಾಗ ಮೈಕ್ ಹಾಕೊಂಡ್ಬಿಡ್ತೀನಿ, ಇವಾಗ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅನ್ಕೋತೀನಿ. ಪುನೀತ್ ಅಂತ ಹೇಳಿ. ಸೊ ನಾವು ಇಲ್ಲಿ ರಜಕ್ಕೆ ಬಂದಾಗ ರಜದಲ್ಲಿ ಇದ್ದ. ಸ್ಕೂಲ್ ಸ್ಟಾರ್ಟ್ ಆಯಿತು, 1 ತಿಂಗಳಾಯಿತು. ಏನು ಅಂತ ಹುಡ್ಗನ ಬಗ್ಗೆ ಯಾಕೋ ಏನು ಅರ್ಥನೇ ಆಗಲಿಲ್ಲ, ಏನು ಮುಂದೆ ಒಂದು ಭವಿಷ್ಯ ಏನು ಅಂತ. ಆಮೇಲೆ ನಾನು ನಮ್ಮ ಮನೆಯವರು ಡಿಸೈಡ್ ಮಾಡಿದ್ವಿ, ಸೊ ಬೆಟರ್ ಇವನು ಓದ್ಲಿ, ಏನಾಗಲ್ಲ. ಇದು SSLC ಓದ್ತಾ ಇದ್ದ, ನಾನು 10th ಅಲ್ವಾ, ಓದ್ಬಿಡ್ಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಏನು ಮಾಡೋದ್ರ ಜೊತೆಗೆ ಒಂಚೂರು ಅಡುಗೆ ಎಕ್ಸ್ಟ್ರಾ ಮಾಡಿದೆ, ಒಂದು ಮುಗ್ದೇ ಹೋಗುತ್ತೆ ಪಾಪ ಅಂತ ಹೇಳ್ಕೊಂಡು ಇಲ್ಲೇ ಸ್ಕೂಲಿಗೆ ಸೇರಿಸಿದೀವಿ. ಹಾಗಾಗಿ ಅವ್ರಿಬ್ರು ಇದ್ದಾರಿಂದ ಮಕ್ಕಳು ಅಂತ ಹೇಳ್ತಾ ಇರ್ತೀನಿ ನಾನು ಅಷ್ಟೇ. ಸೊ ಇನ್ನು ಮುಂದಕ್ಕೆ ಹೋಪ್ಫುಲಿ ಈ ಕ್ವಶನ್ ರಿಪೀಟ್ ಆಗಲ್ಲ ಅನ್ಕೋತೀನಿ. ಹಾಗೆ ನಿಮ್ಮ ಮಗ ಏನು MBBS ಅಲ್ಲಿ ಏನು ಮಾಡ್ತಾ ಇದ್ದಾರೆ? MBBS ಅಲ್ಲಿ ಏನು ಅಂತಿರಲ್ಲ, MBBS ಅಂದ್ರೆ ಒಬ್ಬ MBBS ಡಾಕ್ಟರ್, ಇಂಗ್ಲಿಷ್ ಮೆಡಿಸಿನ್, ಅಲೋಪತಿ ಡಾಕ್ಟರ್. ಅವನು ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್, ಅವನು ಮುಗೀತು. ಸ್ಪೆಷಲೈಸೇಷನ್ ಬಗ್ಗೆ ಮೋಸ್ಟ್ಲಿ ನೀವು ಕೇಳಿದ್ರಿ ಅನ್ಸುತ್ತೆ. ಅಂದ್ರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ತರ. ಇನ್ ಮುಂದಕ್ಕೆ PG ಮಾಡ್ಬೇಕು, ಮೆಡಿಕಲ್ ಮುಗಿದ್ಮೇಲೆ ಮತ್ತೆ PG ಓದ್ಬೇಕು. ಅವರೆಲ್ಲ ಓದಿದ ನಂತರ ಅವ್ರು ಏನಾಗ್ತಾರೆ, ಯಾವ ಸ್ಪೆಷಲೈಸೇಷನ್ ಮಾಡ್ತಾರೆ, ಯಾವ ಡಾಕ್ಟರ್ ಆಗ್ತಾರೆ, ಇನ್ ಮುಂದಕ್ಕೆ ನಮಗೆ ಗೊತ್ತಾಗತ್ತೆ. ಇನ್ನು ಅವನು ಬರ್ತಾನೆ. 3 ಜನ ಮಕ್ಕಳು ಮನೆಯಲ್ಲಿ, ನಮ್ ಸೀಸು ಜಾಕಿ ಸೇರಿ 5 ಜನ ಮಕ್ಕಳು. ಗೊತ್ತಿಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ, ಹೇಗ್ ಮ್ಯಾನೇಜ್ ಮಾಡ್ತೀನಿ. ನನ್ ಮಗ ಬಂದ್ರೆ ನನ್ ಟೆನ್ಷನ್ನೇ ಇಲ್ಲ. ಯಾಕಂದ್ರೆ 50% ನನ್ನ ಕೆಲಸನ ಅವ್ನು ಹಂಚ್ಕೋತಾನೆ. ಕಿಚನ್ ಕೆಲಸ ಎಲ್ಲ ಆಲ್ಮೋಸ್ಟ್ ಕೈ ಹಾಕ್ತಾನೆ, ಜೊತೆಲಿ ಮಾಡ್ತಾನೆ. ಹೆಚ್ಚು ಕಡಿಮೆ ನಂಗೆ ಸುಸ್ತಾಗಿದೆ ಅಂತಂದ್ರೆ ಇವತ್ತು ನಾನೇ ಮಾಡ್ತೀನಿ ಬಿಡಿ ಅಂತಾನು ಅವ್ನು ಹೇಳ್ತಾನೆ. ಹಂಗಾಗಿ ನನಗೆ ಟೆನ್ಷನ್ ಇಲ್ಲ. ಯಾಕಂದ್ರೆ ದಾವಣಗೆರೆಯಲ್ಲಿ ಅವನು ಓದ್ಕೊಳ್ತಾ ಅಡುಗೆ ಮಾಡ್ಕೊಂಡು ಅವ್ನು 5.5 ವರ್ಷ ಕಳೆದಿದ್ದು. ಅವನ ಬಗ್ಗೆ ನನ್ಗೆ ಟೆನ್ಷನ್ ಇಲ್ಲ. ಅವ್ನು ಬಂದ್ರೆ ನನಗೆ ಟೆನ್ಷನ್ ಇಲ್ಲ. ಸೊ ಬ್ಯಾಲೆನ್ಸ್ ಎಲ್ಲ ಆಗತ್ತೆ, ಮಾಡ್ಬೇಕು ಅಷ್ಟೇ. ಮಾಡ್ತೀವಿ ಅಂತ ಒಂದು ಮನ್ಸು ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೋಗುತ್ತೆ. ಇದು ನನ್ನ ನಂಬಿಕೆ. ಚೆನ್ನಾಗಿದೆ. ನುಗ್ಗೆಕಾಯಿ ಸಂತೆಗೆ ಇವತ್ತು ಬ್ಯುಸಿ, ನನ್ಗೆ ಎಲ್ಲೂ ಹೋಗಕ್ಕಾಗಿಲ್ಲ. ಇವತ್ತು ಮನೇಲಿ ಕಬ್ಬಣದ ಕೆಲಸ ಮಾಡೋರು ಬಂದಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ನಾನು ಇಲ್ಲೇ ಇರ್ಬೇಕಾಗಿತ್ತು, ನಾನು ಹೋಗ್ಲಿಲ್ಲ. ಹಾಗಾಗಿ ಮಕ್ಕಳನ್ನೇ ಕಳ್ಸಿದ್ದೆ. ಅವರೇ ಇಬ್ರು ಹೋಗ್ಬಿಟ್ಟು ತಂದಿರೋ ತರಕಾರಿ ನೋಡಿ.
ಎಷ್ಟು ಎಳೆದಿದೆ, ಎಷ್ಟು ಚೆನ್ನಾಗಿದೆ ಹೀರೆಕಾಯಿ ಎಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಜವಾಗ್ಲೂ ನೋಡಿದ್ರೆ ಖುಷಿ ಪಡ್ತೀರಾ. ನೀವು ತೋರಿಸ್ತೀನಿ ಅಂದ್ರೆ ಒಂದು ವಾರಕ್ಕೆ ಇಷ್ಟು ಖಾಲಿ ಆಗುತ್ತಾ? ಖಾಲಿ ಆಗ್ಬೋದು, ಒಂದೋ ಎರಡೋ ಉಳಿಬೋದು, ಬಟ್ ಆಲ್ಮೋಸ್ಟ್ ಖಾಲಿ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಇಷ್ಟೆಲ್ಲ ತರಿಸಿರ್ತೀನಿ. ತೋರಿಸ್ತೀನಿ ನಾನು ಏನೇನು ತರಿಸಿದ್ದೀನಿ ಅಂತ. ಇದು ಒಂದು ಕೌಂಟರ್ ಟಾಪ್, ನನಗೆ ನೋಡಿ ಎಷ್ಟು ಯೂಸ್ ಆಗುತ್ತೆ. ಈ ತರ ನಂಗೆ ವಿಡಿಯೋ ಮಾಡ್ಲಿಕ್ಕೆ ನಂಗೆ ಎಲ್ಲೂ ಜಾಗ ಅಂತ ಇರ್ಲಿಲ್ಲ, ಒಂದು ನಂಗೆ ಪ್ರೈವೇಟ್ ಜಾಗ ಅಂತ ಇರ್ಲಿಲ್ಲ. ನಾನು ವಿಡಿಯೋ ಮಾಡೋಣ, ತೋರ್ಸೋಣ ಏನೇನ್ ಇದೆ ಇಲ್ಲಿ, ಅಥವಾ ಏನೋ ಅಡಿಗೆ ಮಾಡ್ತಾ ಇದ್ರೆ ತೋರ್ಸೋಣ ಅಂದ್ರೆ ಇರ್ಲಿಲ್ಲ. ಇನ್ ಮುಂದಕ್ಕೆ ಇಂಡಕ್ಷನ್ ಒಂದು ತಗೊಂಡಿದ್ದೀನಿ ನಾನು. ಇಂಡಕ್ಷನ್ ಇರೋದ್ರಿಂದ ಇಲ್ಲೂ ಕೂಡ ನಾನು ಕುಕ್ ಮಾಡಿ ನಿಮ್ಗೆ ತೋರಿಸ್ಬೋದು. ಏನಾದ್ರೂ ರೆಸಿಪೀಸ್ ನ ಶೂಟ್ ಮಾಡ್ಬೇಕು ಅಂದ್ರೆ, ಅಮ್ಮ ಬಂದ್ರೆ ಅವ್ರಿಗೊಂದು ಪ್ರೈವೇಟ್ ಆಗಿ ನಾನು ಇಲ್ಲಿ ಮಾಡಿ ಕೊಡ್ಬೋದು. ಏನಾದ್ರು ಅಡಿಗೆ ತೋರಿಸ್ತೀನಿ ಅಂತ ಅಮ್ಮ ಅಂದ್ರೆ ಮಾಡ್ಕೊಡೋಣ ಅಂತ ಎಲ್ಲ ಯೋಚನೆ ಮಾಡಿದೀನಿ. ಬಟ್ ಶೂಟಿಂಗಿಗೆ ಅಂತ ನಾನು ಈ ಕಟ್ಟೆ ಅಂತೂ ಜೋಡಿಸ್ಕೊಂಡಿಲ್ಲ, ರೆಡಿ ಮಾಡಿಸಿಲ್ಲ. ಈ ಕಟ್ಟೆ ಡಿಶ್ ವಾಷರ್ ಇದೆ ಇಲ್ಲಿ, ಆ ಡಿಶ್ ವಾಷರ್ಗೋಸ್ಕರ ಒಂದು ಕಬರ್ಡ್ ಮೀನ್ಸ್ ಒಂದು ಸ್ಪೇಸ್ ಬೇಕಿತ್ತು, ಬಾಕ್ಸ್ ಬೇಕಿತ್ತು. ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ಸ್ಬಿಟ್ವಿ, ಎಲೆಕೋಸು. ಸೊ ಸ್ಪೇಸ್ ಸಿಕ್ಕಿದೆ. ಟೊಮ್ಯಾಟೊ ತುಂಬಾ ಚೆನ್ನಾಗಿದೆ, ಜಾಸ್ತಿ ತರಿಸ್ಬೇಕಿತ್ತು ನಾನು. ಸ್ವಲ್ಪ ಕೆಚಪ್ ಮಾಡಿಡ್ಬೋದಿತ್ತು. ಈಗ ಮಗ ಬಂದ್ರೆ ನನ್ಗೆ ಏನು ಮಾಡೋಕ್ಕಾಗಲ್ಲ, ಅಂದ್ರೆ ಇಂಥರದ್ದೆಲ್ಲ ಅವನೇನಿಲ್ಲ, ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಬನ್ರಿ ಕುತ್ಕೊಳ್ರಿ ಒಂದಾದ್ಮೇಲೆ ಒಂದು ಮೂವಿ ಸೀರೀಸು ಅಂತ ಹೇಳಿ ಅವನ ಜೊತೆ ಕುತ್ಕೋಬೇಕು, ಒಟ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವ್ನು ಸ್ವಲ್ಪ ಹಂಗೆ. ಇಲ್ಲಿ ನೋಡ್ಬೋದು ತರಕಾರಿ, ಗೆಣಸು ಓಕೆ, ಬಟ್ ಅಷ್ಟು ಚೆನ್ನಾಗೇನಿಲ್ಲ, ಗೆಣಸು ಮಾತ್ರ ಫೇಲ್. ಇನ್ನು ಟೊಮ್ಯಾಟೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಜಾಸ್ತಿ ತರಿಸ್ಬೇಕಿತ್ತು ನಾನು. ಇರ್ಲಿ. ಹೀರೆಕಾಯಿ ಅಂತೂ ಎಳೆ ಹೀರೆಕಾಯಿ, ಇದ್ರಲ್ಲಿ ಎಣ್ಗಾಯಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಸದ್ಯಕ್ಕೆ ಏನೋ ಸ್ಪೈಸಸ್ ತಿನ್ನಕ್ಕೆ ಆಗ್ತಿಲ್ಲ, ಸ್ವಲ್ಪ ಮಸಾಲೆ ಇದ್ರೆ ಯಾಕೋ ಹೊಟ್ಟೆ ಅಪ್ಸೆಟ್ ಆಗ್ತಾ ಇದೆ. ಹಾಗೆ ಹೂಕೋಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕಟ್ ಮಾಡಿ ತೆಗೆದಿಡ್ತೀನಿ. ಶುಂಠಿ, ಕ್ಯಾರೆಟು, ಮೂಲಂಗಿ, ಹಸಿಮೆಣಸಿನ್ಕಾಯಿ, ಬೀನ್ಸು ಮಿಕ್ಸ್ ಆಗಿದೆ. ಅಲ್ಲಿ ಪುದೀನ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಬೆಂಡೆಕಾಯಿ, ನುಗ್ಗೆಕಾಯಿ, ಆಲೂಗಡ್ಡೆ, ಎಲೆಕೋಸು. ಇದಿಷ್ಟು ಈ ವಾರದ ತರಕಾರಿ. ಈರುಳ್ಳಿ ತರಿಸಿಲ್ವಾ ಅಂದ್ರೆ, ಈರುಳ್ಳಿ ತುಂಬಾ ಇದೆ. ಇಷ್ಟು ಈರುಳ್ಳಿ ಇದೆ, ಬೇಡ ಅಂತ ಹೇಳಿದೆ ನಾನು. ಹಾಗೆ ಟೊಮೆಟೊನೂ ಇದೆ, ಸ್ವಲ್ಪ ಏನು ಜಾಸ್ತಿನೇ ಇದೆ. ಟೊಮೆಟೊ ನಂಗೆ ಸ್ವಲ್ಪ ಇಷ್ಟ ಜಾಸ್ತಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಇದೆ. ಸೊ ನನಗೆ ಪೇಸ್ಟ್ ಮಾಡಿಡ್ಬೇಕು ಅಂದ್ರೂ ಓಕೆ. ಇಲ್ಲೂ ಇದೆ. ಇದಿಷ್ಟನ್ನ ಇವಾಗ ಸಾರ್ಟ್ ಔಟ್ ಮಾಡ್ತಾ ನಿಮ್ ಜೊತೆ ಮಾತಾಡ್ತೀನಿ ಬನ್ನಿ. ಸರಿ, ಎರಡನೇ ಪ್ರಶ್ನೆಗೆ ನಾನು ಉತ್ತರನೇ ಕೊಟ್ಟಿಲ್ಲ ಅಲ್ವಾ. ಅಂದ್ರೆ ಹಳ್ಳಿ ಜೀವನದ ಬಗ್ಗೆ ಹೇಳಿ ಅಂದ್ರೆ, ಪರಿಸರ, ಈ ಗಾಳಿ, ಇಲ್ಲಿ ಸಿಗುವಂತ ಗಾಳಿ, ನೀರು ಅಥವಾ ವಾತಾವರಣ. ಸತ್ಯ ಹೇಳ್ಬೇಕು ಅಂದ್ರೆ ನಾನು ಇದು ಒಂಥರ ಕಾಂಟ್ರಡಿಕ್ಟ್ ಆಗ್ಬೋದು, ಅಥವಾ ಜನ ಅದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಬಹುದು. ಅಂದ್ರೆ ನನ್ನ ಪ್ರಕಾರ ನಮ್ಗೆ ನಮ್ಮ ಊರು ಅನ್ನೋ ಜಾಗದಲ್ಲಿ ನಾವೇನಾದ್ರೂ ಇದ್ರೆ, ಕಷ್ಟ ಸುಖ ಅಂದ ತಕ್ಷಣ ಪಟ್ಟಂತ ಒಂದ್ 10 ಜನ ಬರ್ತಾರೆ. ಅದೇ ಸಿಟಿಗಳಲ್ಲಿ ಪಕ್ಕದ ಮೇಲೆ ಏನಾದ್ರು ಗಲಾಟೆ ಆಗ್ತಿದ್ರು ಯಾರು ತಿರುಗಿ ನೋಡಲ್ಲ. ಇದ್ ನಾನು ನೋಡಿದೀನಿ, ಕೇಳಿದೀನಿ. ಹಾಗಾಗಿ ನನಗಂತೂ ನಮ್ಮೂರ್ ನಮ್ಗೆ ಚಂದ ಅಂತ ಅನ್ಸುತ್ತೆ. ನಾನು 10 ವರ್ಷ ಮಗನ್ನ ಓದಿಸ್ಲಿಕ್ಕೆ ಅಂತ ದಾವಣಗೆರೆಗೆ ಹೋದಾಗ ನಂಗೆ ಒಂಚೂರು ಇಷ್ಟ ಇರ್ಲಿಲ್ಲ. ನಮ್ಮ ಮನೆಯವರು ಬಲವಂತ ಮಾಡಿ, ನನಗೆ ಗೊತ್ತಿಲ್ಲದೆ ಮನೆಗೆ ಅಡ್ವಾನ್ಸ್ ಕೊಟ್ಟು ಮನೆ ನೋಡಿ ಬಂದು ನನ್ನನ್ನ ಶಿಫ್ಟ್ ಮಾಡಿಸಿದೆ ಹೊರತು, ಅಂತೂ ತುಂಬಾ ಹತ್ತು ಹೋಗಿದ್ದೆ. ನನಗಿಷ್ಟ ಇಲ್ಲ, ನಾನು ಹೋಗಲ್ಲ ಅಂತ ಹೇಳಿ. ಅವತ್ತೇ ಒಂದು ಕಂಡೀಷನ್ ಮೇಲೆ ನಾನು ಹೋಗಿದ್ದು. 10 ವರ್ಷ ಅಷ್ಟೇ. ಒಂದು 10th ಎಕ್ಸಾಮ್ ಬರ್ದ, ಇವತ್ತು ಲಾಸ್ಟ್ ಪೇಪರ್ ಅಂದ್ರೆ ನೆಕ್ಸ್ಟ್ ಡೇ ನನ್ ಸಾಮಾನ್ ಶಿಫ್ಟ್ ಆಗ್ಬೇಕು ಅಂತ. ಅದೇ ರೀತಿ ಸಾಮಾನ್ ಶಿಫ್ಟ್ ಮಾಡ್ಸ್ಕೊಂಡು ಊರಿಗೆ ವಾಪಸ್ ಬಂದಿದ್ದು. ತುಂಬಾ ಜನ ಹೇಳ್ತಾ ಇದ್ರಂತೆ, ಸಿಟಿಯಲ್ಲಿ ಬೆಳೆದ ಹುಡುಗಿ ಇರಲ್ಲ ಇವಳು ಸಂತೆ ಬೆನ್ನೂರ್ಲಿ ಅಂತ. ಇಲ್ಲ, ನನಗೆ ಈ ಜೀವನನೇ ಇಷ್ಟ. ಒಂದು ಫ್ಯಾಮಿಲಿ ಅಂದ್ರೆ ಒಂದೇ ಕಡೆ ಇರ್ಬೇಕು, ಒಂದೇ ಕಡೆ ಜೀವನ ಮಾಡ್ಬೇಕು, ಕಷ್ಟ ಸುಖನ ಎಲ್ರೂ ಹಂಚ್ಕೋಬೇಕು. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದ್ ಸಂತೃಪ್ತಿ ನನ್ಗೇನೋ 10 ವರ್ಷ ಇದ್ರು ನಂಗೆ ಅಲ್ಲಿ ಸಿಗ್ಲಿಲ್ಲ. ಅತಂತ್ರ ಜೀವನ ಅಪ್ಪ ಸಿಟಿ ಲೈಫು. ಬಟ್ ನೆಮ್ಮದಿ ಇದೆ. ಹಳ್ಳಿಯಲ್ಲಿ ಅದೇ ಹೇಳುದು, ಬಂಧು ಬಳಗ, ನಮ್ಮೂರು ತಮ್ಮೂರು ಅಂತ ಚೆನ್ನಾಗೆ, ಪರಿಸರ ಚೆನ್ನಾಗಿರುತ್ತೆ. ಎಲ್ಲಾ ರೀತಿಯಲ್ಲೂ ಹಳ್ಳಿ ಜೀವನ ಚಂದ. ಇವಾಗ ಯಾರ ಮನೆಯಲ್ಲಿ ವೆಹಿಕಲ್ಸ್ ಇರಲ್ಲ, ಅಟ್ಲೀಸ್ಟ್ ಒಂದು 2 ವೀಲರ್ ಆದ್ರೂ ಎಲ್ರ ಮನೇಲಿ ಇದ್ದೇ ಇರುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಬೇಕು ಅಂದ್ರೆ ಸ್ವಲ್ಪ ದೂರ ಹೋಗಿ ತಗೊಂಬರೋ ಅಷ್ಟು ಎಲ್ಲರ ಮನೇಲೂ ವೆಹಿಕಲ್ಸ್ ಇರುತ್ತೆ. ಆ ರೀತಿ ಆಗದೆ ಇರೋ ಹಂಗೆ ಒಂದೇ ಸಲಕ್ಕೆ ನಿಮಗೆ ಏನ್ ಬೇಕು ಎಲ್ಲ ಸ್ಟಾಕ್ ಮಾಡ್ಕೊಂಡ್ರೆ, ಇವಾಗಂತೂ ಫ್ರಿಡ್ಜ್ ಇಲ್ದೇ ಇರೋರು ಯಾರಿದ್ದಾರೆ, ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀವು ಯಾವ ಊರಲ್ಲಿ ಇದ್ರೆ, ನಾನು ಇಲ್ಲಿ ಹಳ್ಳಿಯಲ್ಲಿ ಇದ್ರೂ ಸಿಟಿಗಿಂತ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ನ ಮೊದಲನೇ ಹೆಸರೇ ವೈ ನಾಟ್ ವಿಲೇಜ್. ಅದು ತುಂಬಾ ಜನ ಪ್ರಶ್ನೆ ಮಾಡಿ ನಂಗೆ ಏನ್ ಅನ್ಸ್ಬಿಡ್ತು, ಅಮ್ಮನ ಹತ್ರ, ಅಮ್ಮ ಯಾಕೋ ಎಲ್ರು ಈ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿನಗೇನ್ ಇಷ್ಟ ಅಂದ್ರು. ಬೇಡ ಅನ್ಸುತ್ತೆ ತೆಗ್ಬಿಡ್ತೀನಿ, ಅದು ನಿನ್ನ ಇಷ್ಟ ಅಂತ. ಪಾಪ ಅಮ್ಮಂಗ ಅದು ಗೊತ್ತೂ ಇರ್ಲಿಲ್ಲ.
ವೈ ನಾಟ್ ವಿಲೇಜ್ ಅಂತ ನಾನು ಹೇಳಿದ್ದು ಹಳ್ಳಿ ತರ ಜೀವನ ಮಾಡ್ಬೇಕು ಅಂತಲ್ಲ, ಹಳ್ಳಿಯಲ್ಲಿ ಜೀವನ ಮಾಡ್ಬೇಕು ಅಂತ. ಇದನ್ನ ಒಳ್ಳೆ ಜನ ಬುದ್ಧಿ ಇಲ್ದಿರೋರ ತರ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು. ನೀವು ವೈ ನಾಟ್ ವಿಲೇಜ್ ಅಂತ ಹೆಸರು ಇಟ್ಕೊಂಡಿದ್ದೀರಾ, ಏನದು ಗ್ಯಾಸ್ ಸ್ಟವ್ ಬಳಸ್ತಿದ್ದೀರಾ, ಒಳಕಲ್ ಬಳಸಲ್ಲ, ಮಿಕ್ಸರ್ ಬಳಸ್ತಿದ್ದೀರಾ, ಏನು ನನಗೆ ಫಸ್ಟ್ ನಾನು ನಿಮಗ ಅನ್ನೋದಲ್ಲ, ನನಗೆ ಬುದ್ಧಿ ಇಲ್ಲ, ನಾನು ಅದಕ್ಕೆ ರಿಯಾಕ್ಟ್ ಮಾಡಿ ಹೆಸರು ಚೇಂಜ್ ಮಾಡ್ಬಿಟ್ನಲ್ಲ ಅಂತ ಇವತ್ತಿಗೂ ಒಂದು ಪಶ್ಚಾತ್ತಾಪ ಇದೆ ನನಗೆ. ವೈ ನಾಟ್ ವಿಲೇಜ್ ಅಂದ್ರೆ ವಿಲೇಜ್ ಅಲ್ಲಿ ಯಾಕೆ ಇರಬಾರ್ದು, ಹಳ್ಳಿಯಲ್ಲೇ ನಾವು ಜೀವನ ಮಾಡ್ಬೋದು. ಸಿಟಿಯಲ್ಲಿ ಜೀವನ ಮಾಡೋದು ತುಂಬಾ ಲಕ್ಸುರಿಯಾಗಿ ಜೀವನ ಮಾಡ್ಬೋದು, ಅಂದ್ರೆ ಹಳ್ಳಿಯಲ್ಲೂ ಅದೇ ಲಕ್ಸುರಿ ಲೈಫ್ ಸ್ಟೈಲ್ ನಾವು ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಉದ್ದೇಶ ಆಯ್ತು. ಅಂದ್ರೆ ಹೆಲ್ದಿ ಲೈಫ್ ಸ್ಟೈಲ್, ಲಕ್ಸುರಿ ಇನ್ ದ ಸೆನ್ಸ್ ಇದೇ ಲಕ್ಸುರಿ. ನನ್ನ ಪ್ರಕಾರ ದಿಸ್ ಇಸ್ ವಾಟ್ ಲಕ್ಸುರಿ ಮೀನ್ಸ್. ಈ ತರ ನಾವು ಜೀವನ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಇರ್ಲಿ, ಆಗೋಯ್ತು, ಇವಾಗ ಹೆಸರು ಚೇಂಜ್ ಮಾಡಾಯ್ತು, ಗಾಯೋಸ್ ಗ್ಲಿಚ್ ಆಗೋಯ್ತು, ಈಗ ಮತ್ತೆ ನಾನು ಏನು ಚೇಂಜ್ ಮಾಡ್ತಾ ಇಲ್ಲ, ಹೇಳಿದ್ದು. ಸೊ ಹಳ್ಳಿ ಜೀವನ ತುಂಬಾ ಉತ್ತಮ ಅಂತಾನೆ ನನ್ನ ಅಭಿಪ್ರಾಯ, ಪರ್ಸನಲ್ ಒಪಿನಿಯನ್. ಹಳ್ಳಿ ಜೀವನ ಬೆಸ್ಟ್. ಓಕೆ, ಇದು ಸೊಪ್ಪನ್ನ ಮೊರಕ್ ಹಾಕಿಟ್ಟಿದೀನಿ, ಇದನ್ನ ಆಮೇಲೆ ಕ್ಲೀನ್ ಅಂದ್ರೆ ಕುತ್ಕೊಂಡು ಕ್ಲೀನ್ ಮಾಡ್ತೀನಿ, ಇದನ್ನೇನು ಇವಾಗ ಇದ್ ಮಾಡಲ್ಲ. ಇದನ್ನೆಲ್ಲ ಸಪ್ರೇಟ್ ಮಾಡಿ ಅದಕ್ಕೆ ಆದ ಬಾಕ್ಸ್ ಗಳಿಗೆ ಹಾಕಿಡ್ತೀನಿ. ಈಗಂತೂ ಫ್ರಿಡ್ಜ್ ದೊಡ್ಡದಿದೆ, ನಾನು ಕವರಲ್ಲಿ ಹಾಕಿ ತುರುಕ್ಬೇಕು ಅಂತ ಏನು ಇಲ್ಲ, ಆರ್ಗ್ಯಾನಿಕ್ ಪ್ಲಾಸ್ಟಿಕ್ ಬ್ಯಾಗ್ಸ್ ತರಿಸಿದ್ದೆ ನಾನು. ಇವಾಗ ದೊಡ್ಡ ಫ್ರಿಡ್ಜ್ ಇರೋದ್ರಿಂದ ಎಲ್ಲದನ್ನು ಬಾಕ್ಸ್ ಅಲ್ಲಿ ಹಾಕಿಡ್ತೀನಿ. ತುಂಬಾ ಜನ ನಿಮ್ಮ ಸ್ಟವ್ ಬಗ್ಗೆ ಹೇಳಿ, ಫ್ರಿಡ್ಜ್ ಬಗ್ಗೆ ಹೇಳಿ ಅಂತ. ನೋಡಿ, ಒಂದ್ಸಲ ದಯವಿಟ್ಟು ಅವಕಾಶ ಕೊಡಿ, ಕಿಚನ್ ಟೂರ್ ಮಾಡ್ತೀನಿ. ಕಿಚನ್ ಟೂರ್ ಮಾಡ್ಲಿಕ್ಕೂ ಒಂದು ಅವಕಾಶ ಬೇಕು, ಯಾಕಂದ್ರೆ ನಂಗೆ ಕೆಲವೊಂದು ಐಟಮ್ಸ್ ನಾನು ಇನ್ನೂ ತರೋದಿದೆ. ತಂದು ಕಿಚನ್ ಟೂರ್ ಮಾಡ್ತೀನಲ್ಲ, ಮಾಡಿದ ತಕ್ಷಣನೇ ಇಮಿಡಿಯೇಟ್ಲಿ ನೆಕ್ಸ್ಟ್ ನಂದು ಕೆಲ್ಸನೇ ಕಿಚನ್ ಅಲ್ಲಿ ಇರುವಂತ ಅಪ್ಲಯನ್ಸಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಮನೆ ಕಟ್ತಾ ಇರೋರು ತುಂಬಾ ಜನ ಕೇಳ್ತಾ ಇದ್ರ, ಬಟ್ ಚೆನ್ನಾಗಿರಲ್ಲ. ನಾನು ಕಿಚನ್ ಟೂರೇ ಮಾಡ್ದೇನೆ ಅದು ಒಂದೇ ಅಪ್ಲಯನ್ಸಸ್ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ಬಿಟ್ರೆ ಅದ್ರ ಬಗ್ಗೆ ಅಷ್ಟು ರುಚಿಸಲ್ಲ ಆಮೇಲೆ ನನ್ನ ವಿಡಿಯೋ. ಹಾಗಾಗಿ ಇನ್ನ ತರಕಾರಿನ ಬೇಗ ಬೇಗ ತೆಗಿತೀನಿ. ರಾತ್ರಿ ಊಟಕ್ಕೆ ತೊಂಡೆಕಾಯಿ ಫ್ರೈ, ಚಪಾತಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸಾಂಬಾರ್ ಇದೆ. ಬೆಳಗ್ಗೆ ಯಾಕೋ ಬಿಸಿಬೇಳೆ ಬಾತ್ ಮಾಡೋಣ ಅನ್ಸ್ಬಿಟ್ಟಿತ್ತು, ಈಗ ಬೆಳಗ್ಗೆ ಅನ್ಸಿತ್ತು. ಈಗ ಅಂದ್ರೆ ಆರ್ಕ ನೆನೆ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಕೊಂಡೆ ಬೆಳಗ್ಗೆ. ನಮ್ಮ ಮನೆಯವ್ರು ಇರ್ಲಿಲ್ಲ, ಅವ್ರು ಬಂದಿದ್ ಲೇಟ್ ಆಯ್ತು. ಅವ್ರು ಬಂದ ಮೇಲೆ ಊಟ ಮುಗಿಸ್ಕೊಂಡೆ ಬಂದಿದ್ರು. ನಾನ್ ಮಧ್ಯಾಹ್ನ ಏನ್ ಊಟ ಮಾಡಿದೀನಿ ಗೊತ್ತಾ, ಇವತ್ತು ಮೊಳಗೆ ಕಟ್ಟಿದ ಕಡಲೆಕಾಳು. ಆ ಕಡಲೆಕಾಳನ್ನ ಬೇಯಿಸಿ, ಎಸ್, ಆ ಕಟ್ಟು ತೆಗ್ದಿಟ್ಟಿದೀನಿ. ರಸಮ್ ಕೂಡ ಮಾಡ್ಬೋದು. ಕಟ್ಟು ತೆಗ್ದಿಟ್ಟಿದೀನಿ. ಕಡಲೆಕಾಳನ್ನ ಬೇಯಿಸಿ ಆ ಕಡಲೆಕಾಳಿಗೆ ಒಂದು ಅರ್ಧ ಸೌತೆಕಾಯಿ, ಅರ್ಧ ಟೊಮ್ಯಾಟೊ ಬಿಟ್ಟು ಅದಕ್ಕೆ ಪನ್ನೀರು ಮತ್ತೆ ಆರಿಗ್ಯಾನೋ ಎರಡನ್ನೂ ಸೇರಿಸಿ ಮಿಕ್ಸರ್ ಮಾಡಿ, ಸ್ವಲ್ಪ ಗಟ್ಟಿ ಮೊಸರು ಹಾಕಿದ್ದೆ, ಮಿಕ್ಸರ್ ಮಾಡಿ ಅದನ್ನ ಹಾಕಿ ಕಲಸಿ ಒಂದು ಬೌಲ್ ತಿಂದ್ಬಿಟ್ಟೆ. ತಿಂದೆ ಸರಿ, ಒಂದು ದೊಡ್ಡ ಬೌಲ್, ಒಂದು ಇಷ್ಟು 2 ಬಗ್ಸೆ ಅಷ್ಟು ಬರೋಷ್ಟು ತಿಂದ್ಬಿಟ್ಟಿದೀನಿ. ಹೊಟ್ಟೆ ಇವಾಗ್ಲೂ ಫುಲ್ ಇದೆ, ಪ್ರೋಟೀನು, ಬಟ್ ಅಷ್ಟೊಂದು ತಿನ್ಬಾರ್ದಿತ್ತು ಹಂಗ ಅನ್ಸ್ತೀವ. ಅಂದ್ರೆ ಹಸುವೆ ಆಗ್ತಾ ಇಲ್ಲ ಇಷ್ಟೊತ್ತಿಗೆ. ಆಲ್ರೆಡಿ ನನ್ಗೆ 6 ಗಂಟೆ ಹತ್ತತ್ರ ಬಂತು ಅಂದ್ರೆ ಫುಲ್ ಹಸುವಾಗ್ತಿರ್ಬೇಕು, ಹಸುವೆ ಆಗ್ತಿಲ್ಲ. ಓಕೆ ಸರಿ, ಇದೆಲ್ಲ ನಾನು ಇವಾಗ ಬಿಡಿಸ್ಕೋಬೇಕು. ಒಂದೊಂದನೇ ಬಾಕ್ಸಿಗೆ ಹಾಕ್ತೀನಿ, ಹಾಕಿಟ್ಟು ನಿಮ್ ಜೊತೆ ಮತ್ತೆ ಸಿಗ್ತೀರಿ. ಈಗ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನೋಡ್ಬಿಡಿ, ಓಕೆನಾ. ಕಂಟೈನರ್ಸ್ ತಂದಿಟ್ಕೊಂಡು 3 ವರ್ಷ ಆಗಿದೆ. ಈ ಕಂಟೈನರ್ಸ್ ನಮ್ ಫ್ರಿಜ್ ಅಲ್ಲಿ ಹೋಗ್ಲೇ ಇಲ್ಲ, ಮುಂಚಿನ ಫ್ರಿಜ್ ಅಲ್ಲಿ. ಅಂದ್ರೆ ಇದೆಲ್ಲ ಇಟ್ಬಿಟ್ರೆ ಬೇರೆ ವಸ್ತುಗಳನ್ನ ಇಡ್ಲಿಕ್ಕೆ ಜಾಗನೇ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಈ 2 ವರ್ಷನೂ 3 ವರ್ಷ ಆದ್ಮೇಲೆ ಇದನ್ನೆಲ್ಲ ಮತ್ತೆ ಬಳಸ್ತಾ ಇದ್ದೀನಿ. ತೊಳೆದೆಲ್ಲ ಇಟ್ಬಿಟ್ಟಿದೆ ಒಂದ್ಸಲ. ಒಂದೊಂದೇ ಎಲ್ಲದನ್ನು, ಅಂದ್ರೆ ಫ್ರಿಜ್ ಆಲ್ರೆಡಿ ತುಂಬಿದೆ. ಈಗ ಈ ಬಾಕ್ಸ್ ಗಳನ್ನ ಇನ್ನೊಂದ್ಸಲ ವೈಪ್ ಮಾಡ್ಕೊಂಡು ತರಕಾರಿ ತುಂಬಿಸಿ ಇಡ್ತೀನಿ. ಈ ಎಲ್ಲಾ ಕಂಟೈನರ್ಸ್ ನಾನು ತಂದಿದ್ದು ಐಕ್ಯಾ ಇಂದ. ಅಮ್ಮ, ನಾನು, ನೀವೆಲ್ಲ ನೋಡಿದ್ರ ಆ ವ್ಲಾಗ್. ನಾನು, ಅಮ್ಮ, ನನ್ನ ಮಗ ಎಲ್ಲ ಐಕ್ಯಾಗ ಹೋಗಿದ್ವಿ. ಅವಾಗ ತಗೊಂಬಂದಂಥದ್ದು. ಪ್ರಾಬ್ಲಮ್ ಅಂದ್ರೆ ಈ ಸ್ಟಿಕ್ಕರ್ಸೇ ಹೋಗಲ್ಲ. ಸ್ಟೀಲ್ ಆದ್ರೆ ಅಟ್ಲೀಸ್ಟ್ ಬಿಸಿ ಮಾಡಿ ಸ್ಟಿಕ್ಕರ್ಸ್ ತೆಗಿಬೋದು. ನೋಡಿ ಎಷ್ಟು ದೊಡ್ಡ ಸ್ಟಿಕ್ಕರ್ಸ್ ಹಾಕ್ತಾರೆ. ನಂಗೆ ಇದು ಇರಿಟೇಷನ್ ಅಪ್ಪ, ಸ್ಟಿಕ್ಕರ್ ನೋಡಕ್ಕೆ ಇಷ್ಟ ಆಗಲ್ಲ. ತುಂಬಾ ಟೈಮ್ ತಗೊಳುತ್ತೆ ಇದೆಲ್ಲ ಕೆರ್ತಾ ಕುತ್ಕೊಳಕ್ಕೆ. ಯಾವ ತರಕಾರಿ ನಾನು ವಾಶ್ ಮಾಡಿರ್ಲಲ್ಲ ನನಗೆ ಸಮಾಧಾನ ಆಗಲ್ಲ. ವಾಶ್ ಮಾಡಿ ಇಟ್ರು ಮತ್ತೆ ವಾಶ್ ಮಾಡ್ತೀನಿ ನಾನು. ಅದು ಕಟ್ ಮಾಡಿ ಅಥವಾ ತುರಿದು ಎರ್ದು ಎಲ್ಲ ಇಟ್ಟ ಮೇಲೆ ನಾವು ವಾಶ್ ಮಾಡಿದ್ರೆ ಅದರದ್ದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಹೋಗ್ಬಿಡುತ್ತೆ. ಹಾಗಾಗಿ ವಾಶ್ ಮಾಡಲ್ಲ. ನೋಡ್ತಾ ಇದ್ದೀರಲ್ಲ ನನ್ನ ರೆಗ್ಯುಲರ್ ವಿಡಿಯೋಸ್. ನಿಮಗೆ ಈ ರೀತಿಯಾದ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ.
ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನನಗೂ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್, ನಿಮ್ಮ ಏನಂದರೆ ಈ ಬೆಂಬಲ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.